ಹೇ ಚಾಂಪಿಯನ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಥರ ಈಸಿ ಕಾನ್ಸೆಪ್ಟು ಯಾವುದು? ಸೈನ್ ಕನ್ವೆನ್ಷನ್ಸು. ಯಾಕೆ ಇಂಪಾರ್ಟೆಂಟು? ಬಿಕಾಸ್ ನಿಮಗೆ ಸೈನ್ ಕನ್ವೆನ್ಷನ್ಸ್ ಗೊತ್ತಿತ್ತು ಅಂದರೆ ನ್ಯೂಮರಿಕಲ್ಸ್ ಬರುತ್ತೆ. ಸೊ ನ್ಯೂಮರಿಕಲ್ಸಲ್ಲಿ ನಿಮಗೆ ಸೈನ್ ಕನ್ವೆನ್ಷನ್ ತೊಗೊಂಡೆ ನಾನು ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ತೊಗೋಬೇಕು ಅನ್ನೋದು ಎಲ್ಲಿಂದ ಗೊತ್ತಾಗುತ್ತೆ? ಸೈನ್ ಕನ್ವೆನ್ಷನ್ಸಿಂದ. ಇದು ಗೊತ್ತಿದ್ದರೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೋದು. ಇಲ್ಲ ಅಂದರೆ ಪ್ಲಸ್ಸು ಮೈನಸ್ಸು ಗೋವಿಂದ, ಮಾರ್ಕ್ಸು ಗೋವಿಂದ. ಸೊ ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲೆಫ್ಟ್ ಸೈಡ್ ಪ್ಲೇಸ್ ಮಾಡಬೇಕಾ, ರೈಟ್ ಸೈಡ್ ಪ್ಲೇಸ್ ಮಾಡಬೇಕಾ, ಲೆಫ್ಟ್ ತೊಗೊಂಡ್ರೆ ಏನು, ಮೇಲೆ ತೊಗೊಂಡ್ರೆ ಏನು, ಕೆಳಗೆ ತೊಗೊಂಡ್ರೆ ಏನು, ಇಮೇಜು ಕೆಳಗೆ ಬಂದರೆ ಅಂದರೆ ರಿಯಲು ಇನ್ವರ್ಟೆಡ್ ಬಂದಾಗ ಏನಾಗುತ್ತೆ ಮಿರರಲ್ಲಿ, ಲೆನ್ಸಲ್ಲಿ ಸೇಮೇ, ಕೆಳಗೆ ಬಂತು ಅಂದರೆ ನೆಗೆಟಿವು, ಮೇಲೆ ಬಂತು ಅಂದರೆ ಪಾಸಿಟಿವು, ಸಿಂಪಲ್ಲು. ಸೊ ಮಿರರಲ್ಲಿ ರಿಯಲ್ ಬಂತು ಅಂದರೆ ಹೈಟ್ ಈಸ್ ಆಲ್ವೇಸ್ ಕೆಳಗೆ ಬರುತ್ತೆ, ವಿಚ್ ಇಸ್ ನೆಗೆಟಿವ್. ಸೊ ಏನು ಎತ್ತ ನೋಡೋಣ. ಸೊ ಇದು ತಿಳ್ಕೊಳೋದಕ್ಕಿಂತ ಮುಂಚೆ ಸಿಂಪಲ್, ಇದು ಎಲ್ಲಿಂದ ಬಂತಪ್ಪ ಅಂದರೆ ನಿಮಗೆ ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಬಂತು. ಸೊ ಕೋಆರ್ಡಿನೇಟ್ ಜಾಮೆಟ್ರಿಲಿ ಡಿಸ್ಟೆನ್ಸು, ಸೊ ಲೆಫ್ಟ್ ಸೈಡ್ ಇರೋ ಡಿಸ್ಟೆನ್ಸ್ ಎಲ್ಲ ಏನು? ನೆಗೆಟಿವ್. ಹೌದಾ ಇಲ್ಲೋ? ಇಲ್ಲಿ ಕೆಳಗಿರೋ ಡಿಸ್ಟೆನ್ಸ್ ಎಲ್ಲ ಏನು? ನೀವು ಕೆಳಗೆ ಲೆಫ್ಟ್ ಸೈಡ್ ತೊಗೊಳ್ರಿ, ರೈಟ್ ಸೈಡ್ ತೊಗೊಳ್ರಿ, ಲೆಫ್ಟ್ ಟು ರೈಟ್ ಎಲ್ಲಾದರೂ ತೊಗೊಳ್ರಿ. ಸೊ ಕೆಳಗಿದ್ದರೆ ಏನಾಗುತ್ತೆ? ನೆಗೆಟಿವ್. ಬಿಕಾಸ್ ಇಲ್ಲಿ ನೀವು ಯಾವುದೋ ಒಂದು ಪಾಯಿಂಟ್ ತೊಗೋಬೇಕಾದ್ರೆ ಇದೇನು? ವೈ ಆ್ಯಕ್ಸಿಸ್ಸು. ಸೊ ಇಲ್ಲಿ ವೈ ಆ್ಯಕ್ಸಿಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ -5. ಸೊ ಎರಡು -5 ಬಿಕಾಸ್ ಬೋತ್ ಆರ್ ನೆಗೆಟಿವ್. ಲೆಫ್ಟ್ ಸೈಡು ನೆಗೆಟಿವ್, ಕೆಳಗೂ ನೆಗೆಟಿವ್. ಅದೇ ಇಲ್ಲಿ ತೊಗೊಂಡ್ರೆ ಸೇಮ್ ಇಟ್ ವಿಲ್ ಬಿ -5, ಬಟ್ ಎಕ್ಸ್ ಕ್ಯಾನ್ ಬಿ ಪಾಸಿಟಿವ್ ಬಿಕಾಸ್ ಈ ಡಿಸ್ಟೆನ್ಸ್ ಏನಾಯಿತು? ಪಾಸಿಟಿವ್. ಕೆಳಗಿದ್ರೆ ನೆಗೆಟಿವ್, ಮೇಲಿದ್ದರೆ ಪಾಸಿಟಿವ್. ಲೆಫ್ಟ್ ಸೈಡ್ ಬಂತು ನೆಗೆಟಿವ್, ರೈಟ್ ಸೈಡ್ ಬಂದರೆ ಪಾಸಿಟಿವ್. ನೀವು ಆಬ್ಜೆಕ್ಟ್ ಅಂತೂ ಲೆಫ್ಟೇ ಇರುತ್ತೆ. ಇಮೇಜು ರೈಟ್ ಸೈಡ್ ಬಂತಾ, ಲೆಫ್ಟ್ ಸೈಡ್ ಬರ್ತಿದೆಯಾ, ಮೇಲೆ ಬರ್ತಿದೆಯಾ, ಕೆಳಗೆ ಬರ್ತಿದೆಯಾ ಅನ್ನೋದ್ರ ಮೇಲೆ ಪಾಸಿಟಿವ್ ನೆಗೆಟಿವ್ ಡಿಪೆಂಡ್ ಆಗುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಿರೋದು ಮಿರರ್ ವೆರಿ ಇಂಪಾರ್ಟೆಂಟ್. ಆಬ್ಜೆಕ್ಟ್ನ ನಾವು ಯಾವತ್ತೂ ಲೆಫ್ಟ್ ಸೈಡೇ ಪ್ಲೇಸ್ ಮಾಡ್ತೀವಿ. ಆಬ್ಜೆಕ್ಟ್ ಕೆನಾಟ್ ಬಿ ಆನ್ ದ ರೈಟ್ ಸೈಡ್. ನೀವು ಇಮೇಜ್ ಫಾರ್ಮೇಷನ್ ಮಾಡಬೇಕಾದ್ರೆ ಅಥವಾ ಏನೋ ತೊಗೋಬೇಕಾದ್ರೆ ರೈಟ್ ಸೈಡ್ ತೊಗೊಳಂಗಿಲ್ಲ ಅಕಾರ್ಡಿಂಗ್ ಟು ದ ಸೈನ್ ಕನ್ವೆನ್ಷನ್. ಸೊ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಪ್ಲೇಸ್ ಟು ದ ಲೆಫ್ಟ್ ಆಫ್ ದ ಮಿರರ್, ಆಲ್ವೇಸ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಯಿತು? ಆಬ್ವಿಯಸ್ಲಿ ನೆಗೆಟಿವ್ ಆಗೋಯ್ತು. ನೀವು ಮಿರರ್ ತೊಗೊಳ್ರಿ, ಲೆನ್ಸ್ ತೊಗೊಳ್ರಿ, ಏನೇ ತೊಗೊಳ್ರಿ, ರಿಯಲ್ ಬರಲಿ ವರ್ಚುವಲ್ ಬರಲಿ ಏನೇ ಬರಲಿ, ಇಮೇಜು ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್. ಯಾಕಂದರೆ ಡಿಸ್ಟೆನ್ಸ್ ಅಂದರೆ ನಾವು ಲೆಫ್ಟ್ ಸೈಡ್ ಪ್ಲೇಸ್ ಮಾಡ್ತೀವಿ. ಸೊ ಈ ಡಿಸ್ಟೆನ್ಸ್ ಟುವರ್ಡ್ಸ್ ದ ಲೆಫ್ಟ್ ಈಸ್ ನೆಗೆಟಿವ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್. ಓಕೆ, ನೆಕ್ಸ್ಟು ಹೈಟ್. ಮೇಲ್ ಪ್ಲೇಸ್ ಮಾಡ್ತಿದ್ದೀವಿ, ಆಬ್ಜೆಕ್ಟ್ನ ಮೇಲ್ ಪ್ಲೇಸ್ ಮಾಡ್ತೀವಿ. ಸೊ ಮೇಲ್ ಪ್ಲೇಸ್ ಮಾಡ್ತೀವಿ ಅಂದರೆ ಏನಾಯಿತು? ಪಾಸಿಟಿವ್. ಬಿಕಾಸ್ ಮೇಲಿರೋದೆಲ್ಲ ಎಕ್ಸ್ ಆ್ಯಕ್ಸಿಸ್ ಮೇಲಿರೋದೆಲ್ಲ ಪಾಸಿಟಿವ್. ಹಿಂದೆ ನೋಡಿದ್ವಲ್ಲ, ಮೇಲಿರೋದೆಲ್ಲ ಪಾಸಿಟಿವ್. ಸೊ ಮೇಲಿರೋದೆಲ್ಲ ಪಾಸಿಟಿವ್. ಓಕೆ, ಸೊ ನೆಕ್ಸ್ಟು ಆಬ್ಜೆಕ್ಟ್ ಆಯಿತು. ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್, ಹೈಟ್ ಆಫ್ ದಿ ಆಬ್ಜೆಕ್ಟ್ ಪಾಸಿಟಿವ್, ಮುಗೀತು. ಇಮೇಜಿಗೆ ಬಂದ್ವಿ ಅಂದರೆ ಇದು ಯಾವ ಇಮೇಜು? ರಿಯಲ್ ಇಮೇಜ್ ಹೌದೋ ಇಲ್ಲೋ? ಬಿಕಾಸ್ ವರ್ಚುವಲ್ ಇಮೇಜ್ ಇತ್ತು ಅಂದರೆ ಈ ಫಸ್ಟ್ ಕ್ವಾಡ್ರೆಂಟಿಗೆ ಬರುತ್ತೆ ಮಿರರಲ್ಲಿ. ಕಾನ್ವೆಕ್ಸ್ ಮಿರರಲ್ಲಿ ಯಾವತ್ತೂ ರೈಟ್ ಸೈಡೇ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟೆ. ಕಾನ್ವೆಕ್ಸ್ ಬಿಡ್ರಿ, ಈ ಕಾನ್ಕೇವ್. ಸೊ ಈ ಕಾನ್ಕೇವ್ ಮಿರರಲ್ಲಿ ಎಲ್ಲಿ ಬರ್ತಿದೆ? ಕೆಳಗೆ ಬರ್ತಿದೆ. ಸೊ ಕೆಳಗಿದ್ರೆ ಎಕ್ಸ್ ಆ್ಯಕ್ಸಿಸ್ ಮೇಲಿದ್ರೆ ಹೈಟು ಪಾಸಿಟಿವ್, ಎಕ್ಸ್ ಆ್ಯಕ್ಸಿಸ್ ಕೆಳಗಿದ್ರೆ ಸೊ ಹೈಟ್ ಏನಾದ್ವಿ? ನೆಗೆಟಿವ್. ಸಿಂಪಲ್ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಕೆಳಗಿರೋದೆಲ್ಲ ನೆಗೆಟಿವ್, ಸೊ ಹೈಟ್ ಡೌನ್ವರ್ಡ್ಸ್ ಇಸ್ ನೆಗೆಟಿವ್. ಡಿಸ್ಟೆನ್ಸ್ ಲೆಫ್ಟ್ ಸೈಡ್ ಇದೆ, ಸೊ ಲೆಫ್ಟ್ ಸೈಡ್ ಇರೋದ್ರಿಂದ ಡಿಸ್ಟೆನ್ಸ್ ಆಫ್ ದಿ ಇಮೇಜು ನೆಗೆಟಿವ್. ಸೊ ರಿಯಲ್ ಇಮೇಜ್ ಡಿಸ್ಟೆನ್ಸು ನೆಗೆಟಿವು, ಹೈಟು ನೆಗೆಟಿವ್, ರಿಯಲ್ ಇಮೇಜ್. ವರ್ಚುವಲ್ ಇಮೇಜ್ ಬಂತು ಅಂದರೆ, ಸೊ ಈಗ ನಾನು ವರ್ಚುವಲ್ ಇಮೇಜ್ ತೊಗೊಂಡೆ. ಸೊ ವರ್ಚುವಲ್ ಇಮೇಜ್ ಏನಾಯಿತು? ರೈಟ್ ಸೈಡ್ ಬಂತು ತಾನೆ. ಸೊ ಡಿಸ್ಟೆನ್ಸ್ ಟುವರ್ಡ್ಸ್ ದ ರೈಟ್ ಇಸ್ ಪಾಸಿಟಿವ್. ಸೊ ವರ್ಚುವಲ್ ಇಮೇಜ್ ಡಿಸ್ಟೆನ್ಸ್ ಇಸ್ ಪಾಸಿಟಿವ್. ಹೈಟ್ ಅಗೇನ್ ವರ್ಚುವಲ್ ಇಮೇಜ್ ಇಸ್ ಅಬೌವ್. ನಾನು ಮಿರರ್ದು ಹೇಳ್ತಿರೋದು, ಲೆನ್ಸ್ದು ಚೇಂಜ್ ಆಗುತ್ತೆ. ಸೊ ಲೆನ್ಸಿಗೆ ಬಂದಾಗ ನೋಡೋಣ. ಸೊ ವರ್ಚುವಲ್ ಇಮೇಜ್ದು ಹೈಟ್ ಏನಿದೆ ಮೇಲಿರುತ್ತೆ, ಸೊ ಇಟ್ ಈಸ್ ಪಾಸಿಟಿವ್. ಸಿಂಪಲ್. ಸೊ ಬೇಸಿಕ್ಕು ಇದು ನಾವು ಹೈಟ್ ಆಫ್ ದಿ ಆಬ್ಜೆಕ್ಟು, ಹೈಟ್ ಆಫ್ ದಿ ಇಮೇಜು, ಡಿಸ್ಟೆನ್ಸ್ ಎಲ್ಲ ನೋಡಿದ್ವಿ. ಇನ್ನೊಂದು ಮಿಸ್ ಮಾಡಿದ್ವಲ್ಲ, ಏನು?
ಸೆಂಟರ್ ಆಫ್ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಆಯಿತು, ಫೋಕಲ್ ಲೆಂತ್ ಆಯಿತು. ಸೊ ರೇಡಿಯಸ್ ಆಫ್ ಕರ್ವೇಚರ್ ವೆನ್ ವಿ ಆರ್ ಕನ್ಸಿಡರಿಂಗ್ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ ತೊಗೊಂಡ್ವಿ ಅಂದರೆ ಹಿಂಗೆ ತಾನೇ ಪ್ಲೇಸ್ ಮಾಡ್ತೀವಿ. ಸೊ ದಿಸ್ ಇಸ್ ಫಾರ್ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರಲ್ಲಿ ಇದನ್ನೆಲ್ಲಿ ಪ್ಲೇಸ್ ಮಾಡ್ತೀವಿ, ಸಾರಿ ರೇಡಿಯಸ್ಸು ಸೆಂಟರ್ ಆಫ್ ಕರ್ವೇಚರಲ್ಲಿರುತ್ತೆ, ಲೆಫ್ಟ್ ಸೈಡ್ ಇರುತ್ತೆ. ಸೊ ರೇಡಿಯಸ್ ಏನಾಯಿತು, ರೇಡಿಯಸ್ಸು ಲೆಫ್ಟ್ ಸೈಡ್ ಬಂತು. ಸೊ ಕಾನ್ಕೇವ್ ಮಿರರಲ್ಲಿ ರೇಡಿಯಸ್ ಏನಾಯಿತು, ನೆಗೆಟಿವ್. ರೇಡಿಯಸ್ ನೆಗೆಟಿವ್ ಆಯಿತು ಅಂದರೆ ಫೋಕಲ್ ಲೆಂತ್ ಏನಾಯಿತು, ನೆಗೆಟಿವ್, ಬಿಕಾಸ್ R is equal to 2f. ರೇಡಿಯಸ್ ನೆಗೆಟಿವ್, ಫೋಕಲ್ ಲೆಂತ್ ನೆಗೆಟಿವ್. ರೇಡಿಯಸ್ ಪಾಸಿಟಿವ್, ಫೋಕಲ್ ಲೆಂತ್ ಪಾಸಿಟಿವ್. ಸಿಂಪಲ್. ಬಿಕಾಸ್ ಅಗೇನ್ ಇಲ್ಲಿ ಕಾನ್ಕೇವ್ ಮಿರರಲ್ಲಿ ಫೋಕಲ್ ಲೆಂತ್ ಎಲ್ಲ ಬರುತ್ತೆ, ಲೆಫ್ಟ್ ಸೈಡೇ ಬರುತ್ತೆ, ಹೆನ್ಸ್ ಇಟ್ ಈಸ್ ನೆಗೆಟಿವ್. ಸಿಂಪಲ್. ಇದನ್ನು ತೊಗೊಳೋದು ಮರಿಬೇಡ್ರಿ. ತೊಗೊಂಡು ಮರ್ತು ಅಂದರೆ ಮಾರ್ಕ್ಸ್ ಹೋಯ್ತು ಅಂದ್ಕೊಳ್ಳಿ ಅಷ್ಟೇ. ಫೈನ್. ಈಗ ಅದನ್ನೇ ನಾವು ಕಾನ್ಕೇವ್ ಮಿರರ್ ನೋಡೋಣ, ಬೇರೆ ಕಲರ್ ತೊಗೊಳ್ಳೋಣ. ಸೊ ಕಾನ್ಕೇವ್ ಮಿರರ್ ನೋಡಿರಿ, ಕಾನ್ವೆಕ್ಸ್. ಸೊ ಕಾನ್ವೆಕ್ಸ್ ಮಿರರಲ್ಲಿ ಆಬ್ಜೆಕ್ಟ್ನ, ಕಾನ್ವೆಕ್ಸ್ ಮಿರರ್ ಆಗಲಿ ಕಾನ್ಕೇವ್ ಮಿರರಲ್ಲಿ ಆಬ್ಜೆಕ್ಟ್ನ ಲೆಫ್ಟ್ ಸೈಡೇ ಇಡ್ತೀವಿ. ಆದರೆ ಕಾನ್ವೆಕ್ಸ್ ಮಿರರಲ್ಲಿ ನಿಮಗೆ ರೇಡಿಯಸ್ಸು ರೈಟ್ ಸೈಡಿಗೆ ಬರುತ್ತೆ. ಸೊ ಕಾನ್ವೆಕ್ಸ್ ಮಿರರಲ್ಲಿ ಇನ್ನೊಂದು ತೊಗೊತೀನಿ. ಸೊ ಕಾನ್ವೆಕ್ಸ್ ಮಿರರಲ್ಲಿ ರೇಡಿಯಸ್ ರೈಟ್ ಸೈಡ್ ಬರುತ್ತೆ, ಬಿಕಾಸ್ ಸರ್ಕಲ್ ಹಿಂಗೆ ಫಾರ್ಮೇಷನ್ ಆಗುತ್ತೆ. ಸೊ ರೇಡಿಯಸ್ ಎಲ್ಲ ಬರುತ್ತೆ, ರೈಟ್ ಸೈಡೇ ಬರುತ್ತೆ. ಆಬ್ಜೆಕ್ಟ್ನ ನಾವು ಲೆಫ್ಟ್ ಸೈಡೇ ಪ್ಲೇಸ್ ಮಾಡಬೇಕು, ಬಿಕಾಸ್ ರಿಫ್ಲೆಕ್ಷನ್ನು ಹಿಂಗಿಂದ ಆಗ್ತದೆ. ಸೊ ಲೈಟ್ ಬಂತು, ಹೋಯಿತು. ಸೊ ರೇಡಿಯಸ್ಸು ರೈಟ್ ಸೈಡ್ ಇದೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಹಂಗಿದ್ರೆ ಏನಾಯಿತು, ಪಾಸಿಟಿವ್. ರೇಡಿಯಸ್ ರೈಟ್ ಸೈಡ್ ಬಂತು ಅಂದರೆ ಪ್ರಿನ್ಸಿಪಲ್ ಫೋಕಸ್ ರೈಟ್ ಸೈಡೇ ಬರುತ್ತೆ. ಸೊ ಪ್ರಿನ್ಸಿಪಲ್ ಫೋಕಸ್ ರೈಟ್ ಸೈಡ್ ಬಂತು ಅಂದರೆ ಫೋಕಲ್ ಲೆಂತ್ ಅದು ರೈಟ್ ಸೈಡ್ ಬರುತ್ತೆ, ವಿಚ್ ಇಸ್ ಆಲ್ಸೋ ಪಾಸಿಟಿವ್. ಸೊ ಕಾನ್ವೆಕ್ಸ್ ಮಿರರಲ್ಲಿ ರೇಡಿಯಸ್ಸು ಫೋಕಲ್ ಲೆಂತ್ ಎರಡು ಪಾಸಿಟಿವ್. ಇನ್ ಶಾರ್ಟಾಗಿ ಹೇಳಬೇಕು ಅಂದರೆ ಇಲ್ಲಿದೆ ನೋಡಿರಿ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದು ನೆನಪಿತ್ತು ಅಂದರೆ ನಿಮಗೆ 10th ಅವ್ರಿಗೆ ನ್ಯೂಮರಿಕಲ್ಸ್ ಆಯಿತು ಅಥವಾ CETಲಿ ಫಿಸಿಕ್ಸ್ ಆಯ್ತು ಅಂದರೆ ಏನೇ ಕೇಳಿದ್ರು ಪಟ್ ಅಂತ ಬರುತ್ತೆ. ಆ್ಯಂಡ್ ಇದು ಇಷ್ಟು ನೆನ್ಪಿಟ್ಕೋಬೇಕು, ಇಟ್ಸ್ ನಾಟ್ ಪಾಸಿಬಲ್. ನಿಮಗೆ ಅರ್ಥ ಆಗಿತ್ತು, ದಿಸ್ ಬಿಕಮ್ಸ್ ವೆರಿ ಈಸಿ. ಸೊ ಡೋಂಟ್ ಪ್ಲೀಸ್ ಡೋಂಟ್ ಬೈ ಹಾರ್ಟ್ ಮಾಡಬೇಡ್ರಿ, ಅರ್ಥ ಮಾಡ್ಕೊಳ್ರಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕಾಯಿತು, 10th ಅವ್ರಿಗಾಯಿತು, PUC ಎಲ್ಲ ಇಬ್ರಿಗೂ ನಾನು ಹೇಳ್ತಿರೋದು. ಸೊ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಎರಡು. ಫೋಕಲ್ ಲೆಂತ್ ಈಗಷ್ಟೇ ನೋಡಿದ್ವಿ, ಕಾನ್ಕೇವಲ್ಲಿ ಆಲ್ವೇಸ್ ನೆಗೆಟಿವ್, ಕಾನ್ವೆಕ್ಸಲ್ಲಿ ಪಾಸಿಟಿವ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್, ಎರಡರಲ್ಲೂ ನೆಗೆಟಿವ್. ನೀವು ಮಿರರ್ ತೊಗೊಳ್ರಿ, ಲೆನ್ಸ್ ತೊಗೊಳ್ರಿ, ಎರಡರಲ್ಲೂ ನೆಗೆಟಿವ್ ಆಬ್ಜೆಕ್ಟು. ಸೊ ಇಮೇಜ್ ತೊಗೊಂಡ್ರಿ ಅಂದರೆ ರಿಯಲ್, ಕಾನ್ಕೇವಲ್ ಅಷ್ಟೇ ರಿಯಲ್ ಬರುತ್ತೆ. ರಿಯಲ್ ಬಂತು ಅಂದರೆ ಎಲ್ಲಿ ನೋಡಿ ಲೆಫ್ಟ್ ಸೈಡ್ ಬರುತ್ತೆ, ಸೊ ಇಟ್ ಈಸ್ ನೆಗೆಟಿವ್. ವರ್ಚುವಲ್ ಬಂತು ಅಂದರೆ ಕಾನ್ವೆಕ್ಸ್ ಆಗಲಿ ಕಾನ್ಕೇವ್ ಆಗಲಿ ಇಟ್ ಈಸ್ ಪಾಸಿಟಿವ್, ಯಾಕಂದರೆ ರೈಟ್ ಸೈಡೇ ಬರುತ್ತೆ. ಸೊ ವರ್ಚುವಲ್ ಇತ್ತು ಅಂದರೆ ಪಾಸಿಟಿವ್. ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ನಾನು ಹೇಳ್ತಿರೋದು. ಸೊ ಹೈಟ್ ಆಫ್ ದಿ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಪಾಸಿಟಿವ್, ಯಾಕೆ ಆಬ್ಜೆಕ್ಟ್ ಯಾವತ್ತೂ ಮೇಲೆ ಇರುತ್ತೆ, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಕಾನ್ಕೇವ್ ಆಗಲಿ ಕಾನ್ವೆಕ್ಸ್ ಆಗಲಿ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಆದರೆ ಅಗೇನ್ ಹೈಟ್ ಆಫ್ ದಿ ಇಮೇಜ್ ಬಂದಾಗ ಡಿಪೆಂಡಿಂಗ್ ಆನ್ ರಿಯಲ್ ಆರ್ ವರ್ಚುವಲ್, ಅಗೇನ್ ರಿಯಲ್ ಇತ್ತು ಅಂದರೆ ಇಟ್ ಈಸ್ ನೆಗೆಟಿವ್, ಹೈಟು ನೆಗೆಟಿವು, ನಿಮಗೆ ಡಿಸ್ಟೆನ್ಸು ನೆಗೆಟಿವ್. ಹೈಟ್ ಆಫ್ ದಿ ಆಬ್ಜೆಕ್ಟ್ ವರ್ಚುವಲ್ ಇತ್ತು ಅಂದರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಡಿಸ್ಟೆನ್ಸು ಪಾಸಿಟಿವು, ಹೈಟ್ ಆಫ್ ದಿ ಇಮೇಜು ಪಾಸಿಟಿವ್. ಯಾವಾಗ ವರ್ಚುವಲ್ ಬಂತು ಅಂದರೆ ವರ್ಚುವಲ್ ಡಿಸ್ಟೆನ್ಸ್ ಪಾಸಿಟಿವ್, ಹೈಟ್ ಆಫ್ ದಿ ಇಮೇಜ್ ಪಾಸಿಟಿವ್ ವರ್ಚುವಲ್ ಇದ್ದಾಗ. ಲಾಸ್ಟ್ ಪಾಯಿಂಟ್, ಮ್ಯಾಗ್ನಿಫಿಕೇಷನ್ ಡಿಪೆಂಡ್ಸ್ ಆನ್ ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಡಿಸ್ಟೆನ್ಸು ಅಥವಾ ಹೈಟ್ ಆಫ್ ದಿ ಆಬ್ಜೆಕ್ಟ್, ಹೈಟ್ ಆಫ್ ದಿ ಇಮೇಜ್. ಮ್ಯಾಗ್ನಿಫಿಕೇಷನ್ ಈಸ್ ನೆಗೆಟಿವ್, ಯಾವುದಕ್ಕೆ, ರಿಯಲ್ಗೆ. ಯಾಕೆ, ಸಿಂಪಲ್. ಸೊ M is equal to
ಹೆಚ್ ಡ್ಯಾಶ್ ಬೈ ಹೆಚ್. ಸೊ ನಿಮಗಿಲ್ಲಿ ಹೆಚ್ ಯಾವತ್ತಿದ್ರೂ ಪಾಸಿಟಿವ್. ಸೊ ಹೆಚ್ ಯಾವತ್ತಿದ್ರೂ ಪಾಸಿಟಿವ್. ಹೆಚ್ ಡ್ಯಾಶ್ ರಿಯಲಲ್ಲಿ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ನೆಗೆಟಿವ್ ಬೈ ಪಾಸಿಟಿವ್, ನೆಗೆಟಿವ್. ವರ್ಚುವಲ್ ಇತ್ತಾ, ಎರಡು ಪಾಸಿಟಿವ್, ಸೊ ಪಾಸಿಟಿವ್. ಹೆಚ್ ಡ್ಯಾಶ್ ಬೈ ಹೆಚ್ ಎರಡು ಪಾಸಿಟಿವ್ ಇದ್ದರೆ ವರ್ಚುವಲಲ್ಲಿ ಅಷ್ಟೇ ಪಾಸಿಟಿವ್ ಇರುತ್ತೆ, ಸೊ ಇಟ್ ಈಸ್ ಪಾಸಿಟಿವ್. ರಿಯಲಲ್ಲಿ ಹೆಚ್ ಡ್ಯಾಶ್ ಇಸ್ ನೆಗೆಟಿವ್, ಸೊ ಹೆನ್ಸ್ ಮ್ಯಾಗ್ನಿಫಿಕೇಷನ್ ಇಸ್ ನೆಗೆಟಿವ್. ಹಂಗೆ ನೆನ್ಪಿಡ್ಕೋಬೋದು. ಇಲ್ಲ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸು ಇಮೇಜ್ ಡಿಸ್ಟೆನ್ಸ್ ತೊಗೊತೀನಿ, ಅದು ತೊಗೊಳ್ರಿ. ಸೊ ಅವಾಗ ಏನಾಗುತ್ತೆ, ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು. ಯು ಅಗೇನ್, ಯು ಈಸ್ ಆಲ್ವೇಸ್ ನೆಗೆಟಿವ್. ಸೊ ಯು ಏನಾಯಿತು, ಈಸ್ ಆಲ್ವೇಸ್ ನೆಗೆಟಿವ್. ಸೊ ನೆಗೆಟಿವ್ ಬೈ ನೆಗೆಟಿವ್, ಸೊ ಟೋಟಲ್ ಏನಾಯಿತು, ಪಾಸಿಟಿವ್ ಆಯಿತು. ಸೊ ಇಟ್ ಈಸ್ ಡಿಪೆಂಡಿಂಗ್ ಆನ್ ವಿ. ವಿ ನೆಗೆಟಿವ್ ಆಯಿತು ರಿಯಲಲ್ಲಿ, ಮ್ಯಾಗ್ನಿಫಿಕೇಷನ್ ನೆಗೆಟಿವ್ ಆಗುತ್ತೆ. ವರ್ಚುವಲ್ ಆಯಿತು, ವಿ ಪಾಸಿಟಿವ್ ಆಯಿತು, ಮ್ಯಾಗ್ನಿಫಿಕೇಷನ್ ಪಾಸಿಟಿವ್ ಆಗುತ್ತೆ. ಸೊ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಇಮೇಜ್ ಡಿಸ್ಟೆನ್ಸ್ ಆರ್ height of the image, magnification, simple. Okay, so virtual bantu positive, real bantu negative, because ಎಲ್ಲ image distance negative, height of the image negative, magnification negative. Image distance positive, height positive, magnification positive. ಹಂಗೆ ನೆನ್ಪಿಡ್ಕೊಳ್ಳಿ ಸಾಕು, ಸಿಂಪಲ್. ಬಿಕಾಸ್ ಮ್ಯಾಗ್ನಿಫಿಕೇಷನ್ ಕೊಟ್ಟು ಅವರು ವಿ ಫೈಂಡ್ ಮಾಡ್ರು, ಯು ಫೈಂಡ್ ಮಾಡ್ರು ಅಂತ ಕೇಳ್ಬೋದು. ಬಟ್ ವೈಲ್ ಟೇಕಿಂಗ್ ದ ಮ್ಯಾಗ್ನಿಫಿಕೇಷನ್ ಯು ಶುಡ್ ಟೇಕ್ ಪಾಸಿಟಿವ್, ಅಂದರೆ ಪಾಸಿಟಿವ್ ಆರ್ ನೆಗೆಟಿವು ಬೇಸ್ಡ್ ಆನ್ ವೆದರ್ ಇಟ್ ಈಸ್ ರಿಯಲ್ ಆರ್ ವರ್ಚುವಲ್. ತಗೊಂಡಿಲ್ಲ, ಹೋಯ್ತು ಮಾರ್ಕ್ಸ್. ಓಕೆ, ಸೊ ಐ ವಾಂಟೆಡ್ ಟು ಸೇ ದಿಸ್ ಇನ್ ದಿಸ್ ವಿಡಿಯೋ ಬಿಕಾಸ್ ದಿಸ್ ಇಂಪಾರ್ಟೆಂಟ್ ಫಾರ್ ಬೋತ್. 10th ಆಯಿತು, 12th ಆಯಿತು. ಥ್ಯಾಂಕ್ ಯು. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಏನಾದರೂ ಬೇಕು ಅಂದರೆ ಹೇಳ್ರಿ. ಸೊ ಸಿಮಿಲರ್ಲಿ ಇದು ಗೊತ್ತಾಯಿತು ಅಂದರೆ ಲೆನ್ಸದು ಇನ್ನೂ ಕ್ವಿಕ್ಕಾಗಿ ಹಿಂಗೆ ಓಡ್ಬೋದು. ಫಸ್ಟ್ ಇಂಪಾರ್ಟೆಂಟ್ ಮುಗಿಸ್ರಿ. ಸೊ ಲೆನ್ಸು ಹೇಳ್ತೀನಿ. ಸಿ ಯು ಸೂನ್. ಥ್ಯಾಂಕ್ ಯು. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.